ಧನ್ಯ ಕಾರಿನಿಂದ ಇಳಿದು ಸಂತೋಷದಿಂದಲೇ ಮನೆಗೆ ಹೆಜ್ಜೆ ಹಾಕಿದಳು. ಆದರೆ ಮನೆಯ ಹೊಸ್ತಿಲು ತುಳಿಯುತ್ತಿದ್ದಂತೆಯೇ ಅಲ್ಲಿನ ವಾತಾವರಣ ಬದಲಾಯಿತು. ಹಾಲಿನಲ್ಲಿ ಗಾಯತ್ರಿ, ಶ್ರೇಯ ಮತ್ತು ಗಿರಿಜಮ್ಮ ಮೂವರು ವಿಚಾರಣೆಗೆ ಕುಳಿತು ನ್ಯಾಯಾಧೀಶರಂತೆ ಮುಖ ಮಾಡಿಕೊಂಡು ಕುಳಿತಿದ್ದರು. ಧನ್ಯಾಳ ಕೈಯಲ್ಲಿದ್ದ ಆ ಹೊಸ ಫೋನ್ ಶ್ರೇಯಳ ಕಣ್ಣಿಗೆ ಬೀಳಲು ತಡವಾಗಲಿಲ್ಲ. ಶ್ರೇಯ, ಓಹೋ ಮಹಾರಾಣಿ ಬಂದ್ರು ಅಂದ ಹಾಗೆ ಕೈಯಲ್ಲಿರೋದು ಏನು? ಹೊಸ ಫೋನಾ? ಇಷ್ಟು ದುಬಾರಿ ಫೋನ್ ತಗೊಳ್ಳೋಕೆ ನಿನ್ನ ಹತ್ರ ಎಲ್ಲಿಂದ ಬಂತು ಹಣ ಎಂದು ಕಿರುಚುತ್ತಾ ಧನ್ಯಾಳ ಹತ್ತಿರ ಬಂದಳು. ಗಾಯತ್ರಿ ಎದ್ದು ಬಂದು ಧನ್ಯಾಳ ಕೈಯಿಂದ ಫೋನ್ ಕಸಿದುಕೊಳ್ಳಲು ಪ್ರಯತ್ನಿಸಿದಳು. ತೋರ್ಸೆ ಇಲ್ಲಿ, ಯಾರೋ ಕೊಟ್ಟಿದ್ದು ಇದು? ಆಫೀಸ್ಗೆ ಕೆಲಸಕ್ಕೆ ಹೋಗ್ತಿದ್ಯೋ ಅಥವಾ ಮರ್ಯಾದೆ ಹರಾಜು ಹಾಕೋಕೆ ಹೋಗ್ತಿದ್ಯಾ ಎಂದು ಅಬ್ಬರಿಸಿದ್ದರು. ಧನ್ಯ ನಡುಗುತ್ತಾ, ದೊಡ್ಡಮ್ಮ, ಇದು ಆಫೀಸ್ ಕೆಲಸಕ್ಕೆ ಅಂತ ಅದ್ವೈತ್ ಸರ್ ಕೊಟ್ಟಿದ್ದು, ಪ್ಲೀಸ್ ಕಿತ್ಕೋಬೇಡಿ ಎಂದು ಬೇಡಿಕೊಂಡಳು. ಗಿರಿಜಮ್ಮ, ನೋಡು ಗಾಯತ್ರಿ, ನಾನು ಮೊದಲೇ ಹೇಳಿರ್ಲಿಲ್ವೇ ಅಮ್ಮನ ಬುದ್ಧಿಯೇ ಮಗಳಿಗೆ ಬಂದಿದೆ ಅಂತ. ಕೆಲಸದ ನೆಪದಲ್ಲಿ ಯಾವನ ಜೊತೆನೋ ಸುತ್ತಾಡಿ ಬೆಲೆ ಬಾಳುವ ಗಿಫ್ಟ್ ತರ್ತಿದ್ದಾಳೆ ಈ ಅನಿಷ್ಟ ಎಂದು ವಿಷ ಕಾರಿದಳು. ಶ್ರೇಯ ಅಸೂಯೆಯಿಂದ, ನನ್ನ ಹತ್ತಿರ ಕೂಡ ಇಷ್ಟು ದುಬಾರಿ ಫೋನ್ ಇಲ್ಲ ಅಮ್ಮ. ಇವಳು ಆಫೀಸ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾಳೆ ಅಂತ ಇದರಿಂದಲೇ ಗೊತ್ತಾಗುತ್ತೆ. ಈ ಫೋನ್ ಈಗಲೇ ಹೊಡೆದು ಹಾಕು ಎಂದು ಪ್ರಚೋದಿಸಿದಳು. ಗಾಯತ್ರಿ ಫೋನ್ ಅನ್ನು ನೆಲಕ್ಕೆ ಅಪ್ಪಳಿಸಲು ಹೋದಾಗ ಅಡುಗೆ ಮನೆಯಿಂದ ಬಂದ ರಮೇಶ್ ಅವರು ಗುಡುಗಿದರು. ರಮೇಶ್, ಗಾಯತ್ರಿ, ನಿಲ್ಸು ನಿನ್ನ ಆಟವನ್ನ. ಆ ಫೋನ್ ಮುಟ್ಟಿದ್ರೆ ನೆನ್ಪಿಟ್ಕೋ, ಇವತ್ತು ಈ ಮನೆಯಲ್ಲಿ ದೊಡ್ಡ ಅನಾಹುತವೇ ಆಗುತ್ತೆ. ರಮೇಶ್ ಅವರ ಕೆಂಡದಂತ ಕೋಪ ನೋಡಿ ಗಾಯತ್ರಿ ಸ್ತಬ್ಧಳಾದಳು. ರಮೇಶ್ ಧನ್ಯಾಳ ಹತ್ತಿರ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟರು. ರಮೇಶ್, ನೋಡು ಗಾಯತ್ರಿ, ನನ್ನ ಮಗಳು ಕಳ್ಳತನ ಮಾಡಿಲ್ಲ ಅಥವಾ ಯಾರಿಗೂ ದ್ರೋಹ ಮಾಡಿಲ್ಲ. ಅವಳು ತನ್ನ ಯೋಗ್ಯತೆಯಿಂದ ಆಫೀಸ್ಗೆ ಹೋಗ್ತಿದ್ದಾಳೆ. ಅದ್ವೈತ್ ಸಾಹೇಬ್ರು ಅವಳ ಕೆಲಸ ನೋಡಿ ಈ ಫೋನ್ ಕೊಟ್ಟಿದ್ದಾರೆ. ನಿನಗೆ ಅಥವಾ ನಿನ್ನ ಮಗಳಿಗೆ ಅದನ್ನು ಕೇಳೋ ಹಕ್ಕಿಲ್ಲ. ಗಾಯತ್ರಿ, ನೀವು ಇವಳಿಗೆ ಅತಿಯಾದ ಮುದ್ದು ಕೊಟ್ಟು ಕೆಡಿಸ್ತಿದ್ದೀರಾ ರಮೇಶ್. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ರಮೇಶ್, ಏನೂ ಆಗಲ್ಲ, ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಶ್ರೇಯ ಇಡೀ ದಿನ ಹೊರಗೆ ಸುತ್ತಾಡಿ ಬಂದಾಗ ನೀನು ಕೇಳದ ಪ್ರಶ್ನೆಗಳನ್ನು ಕಷ್ಟಪಟ್ಟು ಕೆಲಸ ಮಾಡಿ ಬಂದ ಧನ್ಯಾಳನ್ನ ಯಾಕೆ ಕೇಳ್ತೀಯ? ಇನ್ಮೇಲೆ ಧನ್ಯ ಈ ಮನೆಯಲ್ಲಿ ಹೆದರಿಕೊಂಡು ಇರೋ ಅವಶ್ಯಕತೆ ಇಲ್ಲ. ಅವಳಿಗೆ ಅಪ್ಪನಾಗಿ ನಾನು, ರಕ್ಷಕನಾಗಿ ಅದ್ವೈತ್ ಸಾಹೇಬ್ರು ಇದ್ದೀವಿ, ನೆನ್ಪಿಟ್ಕೋ. ರಮೇಶ್ ಅವರ ಈ ಮಾತಿಗೆ ಗಾಯತ್ರಿ ಮತ್ತು ಶ್ರೇಯ ಬಾಯಿ ಮುಚ್ಚಬೇಕಾಯಿತು. ಶ್ರೇಯ ಉರಿಯುತ್ತಾ ತನ್ನ ರೂಮ್ಗೆ ಓಡಿ ಹೋದಳು. ತನ್ನ ರೂಮ್ಗೆ ಹೋಗಿ ಸಮಾಧಾನದಿಂದ ಕುಳಿತಳು. ಅಷ್ಟರಲ್ಲಿ ಅವಳ ಹೊಸ ಫೋನ್ ವೈಬ್ರೇಟ್ ಆಯಿತು. ಸ್ಕ್ರೀನ್ ಮೇಲೆ ಅದ್ವೈತ್ ಸರ್ ಎಂದು ಹೆಸರು ಮೂಡಿತು. ಧನ್ಯ ನಡುಗುವ ಕೈಗಳಿಂದ ಫೋನ್ ಎತ್ತಿದಳು. ಅದ್ವೈತ್, ಮನೆ ತಲುಪಿದ್ಯಾ ಧನ್ಯ? ಯಾರಾದರೂ ಏನಾದರೂ ಅಂದ್ರ? ಧನ್ಯ, ಇಲ್ಲ ಸರ್, ಅಪ್ಪ ಇದ್ದಾರೆ, ಭಯ ಇಲ್ಲ. ಅದ್ವೈತ್, ಸರಿ, ನಿನ್ನ ಅಪ್ಪನಿಗೆ ನನ್ನ ನಮಸ್ಕಾರ ತಿಳಿಸು. ಇವತ್ತು ರಾತ್ರಿ ನೆಮ್ಮದಿಯಾಗಿ ಮಲಗು. ನಾಳೆ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ರೆಡಿಯಾಗಿರು. ಧನ್ಯ ಫೋನ್ ಕಟ್ ಮಾಡಿ ಎದೆಗೆ ಹಚ್ಚಿಕೊಂಡಳು. ಅಪ್ಪನ ಸಪೋರ್ಟ್ ಮತ್ತು ಅದ್ವೈತ್ನ ಕಾಳಜಿ ಅವಳಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ದೊಡ್ಡ ಗೆಲುವು ಸಿಕ್ಕ ಸಂಭ್ರಮ ನೀಡಿತು. ಕಲ್ಯಾಣಿ ಅವರು ಮಗಳ ಕೈಯಲ್ಲಿದ್ದ ಫೋನ್ ನೋಡಿ ಅದರಲ್ಲಿ ಅದ್ವೈತ್ ಹೆಸರು ಮೂಡುವುದನ್ನು ಕಂಡು ಮನದಲ್ಲೇ ನಕ್ಕರು. ನನ್ನ ಮಗಳ ಬಾಳಲ್ಲಿ ಬೆಳಕು ಬರಲು ಆ ಸಾಹೇಬರೇ ಕಾರಣ. ಅವರನ್ನು ಚೆನ್ನಾಗಿ ನೋಡಿಕೊ ಪುಟ್ಟಿ ಎಂದು ಹರಸಿದರು. ಮಾರನೇ ದಿನ ಬೆಳಿಗ್ಗೆ ಧನ್ಯ ಮೊದಲ ದಿನಕ್ಕಿಂತಲೂ ಹೆಚ್ಚು ಆತ್ಮವಿಶ್ವಾಸದಿಂದ ಆಫೀಸ್ಗೆ ರೆಡಿಯಾದಳು. ತಿಳಿ ನೀಲಿ ಬಣ್ಣದ ಕುರ್ತಾದಲ್ಲಿ ಅವಳು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಧನ್ಯ ಆಫೀಸ್ ಒಳಗೆ ಬರುತ್ತಿದ್ದಂತೆಯೇ ಅದ್ವೈತ್ ತನ್ನ ಕ್ಯಾಬಿನ್ನ ಗ್ಲಾಸ್ನ ಮೂಲಕ ಅವಳನ್ನೇ ಗಮನಿಸುತ್ತಿದ್ದ. ಅವಳ ನಗು ಮುಖ ಕಂಡಾಗ ಅವನ ಮುಖದಲ್ಲೂ ಸಣ್ಣದೊಂದು ತೃಪ್ತಿಯ ಭಾವ ಮೂಡಿತು. ಧನ್ಯ ತನ್ನ ಡೆಸ್ಕ್ ಹತ್ತಿರ ಬಂದು ಫೈಲ್ಗಳನ್ನು ಜೋಡಿಸುತ್ತಿದ್ದಾಗ ಅದ್ವೈತ್ ಅವಳ ಹತ್ತಿರ ಬಂದನು. ಆಫೀಸ್ನ ಗದ್ದಲದ ನಡುವೆಯೂ ಅವರಿಬ್ಬರ ಸುತ್ತ ಒಂದು ನಿಶ್ಶಬ್ದ ಆವರಿಸಿದಂತಾಯಿತು. ಅದ್ವೈತ್, ನಿದ್ದೆ ಚೆನ್ನಾಗಿ ಆಯ್ತಾ ಧನ್ಯ, ಅಥವಾ ಹೊಸ ಫೋನ್ ಚೆಕ್ ಮಾಡೋದ್ರಲ್ಲೇ ರಾತ್ರಿ ಕಳೆದೋಯ್ತಾ ಎಂದು ತುಂಟತನದಿಂದ ಕೇಳಿದನು. ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ, ಇಲ್ಲ ಸರ್, ಬೇಗ ಮಲಗಿದ್ದೆ ಎಂದು ಮುಗುಳ್ನಕ್ಕಳು. ಅದ್ವೈತ್, ಸರಿ, ಈ ಫೈಲ್ ತಗೊಂಡು ನನ್ನ ಕ್ಯಾಬಿನ್ಗೆ ಬಾ, ಒಂದು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ರೆಡಿ ಮಾಡಬೇಕು. ಅದ್ವೈತ್ನ ಕ್ಯಾಬಿನ್ನಲ್ಲಿ ಇಬ್ಬರು ಕೆಲಸದಲ್ಲಿ ಮಗ್ನರಾಗಿದ್ದರು. ಅದ್ವೈತ್ ಲ್ಯಾಪ್ಟಾಪ್ನಲ್ಲಿ ಡೇಟಾ ಎಂಟ್ರಿ ಮಾಡುತ್ತಿದ್ದರೆ ಧನ್ಯ ಫೈಲ್ಗಳನ್ನು ಓದಿ ವಿವರಿಸುತ್ತಿದ್ದಳು. ಕೆಲಸದ ನಡುವೆ ಧನ್ಯಾಳ ಕೂದಲಿನ ಎಳೆಯೊಂದು ಅವಳ ಮುಖದ ಮೇಲೆ ಬಂದು ಅವಳ ಕಣ್ಣುಗಳನ್ನು ಮರೆಮಾಚುತ್ತಿತ್ತು. ಅವಳು ಅದನ್ನು ಸರಿಸಲು ಪ್ರಯತ್ನಿಸುತ್ತಿದ್ದಾಗ ಅದ್ವೈತ್ ತನ್ನ ಕೈಯನ್ನು ಅವಳ ಮುಖದ ಹತ್ತಿರ ಚಾಚಿ ಅತ್ಯಂತ ಮೃದುವಾಗಿ ಅವಳ ಕೂದಲನ್ನು ಸರಿಸಿದನು. ಅವನ ಸ್ಪರ್ಶಕ್ಕೆ ಧನ್ಯಾಳ ಎದೆ ಬಡಿತ ಜೋರಾಯಿತು. ಇಬ್ಬರ ಕಣ್ಣುಗಳು ಒಂದಾದವು. ಆ ಕ್ಷಣದಲ್ಲಿ ಶಬ್ದಗಳ ಅವಶ್ಯಕತೆಯೇ ಇರಲಿಲ್ಲ.
ಅದ್ವೈತ್ ಅವಳ ಹತ್ತಿರ ಬಂದು ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಹೇಳಿದನು. ಅದ್ವೈತ್, ಧನ್ಯಾ, ಈ ಆಫೀಸ್, ಈ ಕೆಲಸ ಅದೆಲ್ಲ ಸೆಕೆಂಡ್ರಿ. ನೀನು ನನ್ನ ಎದುರು ಹೀಗೆ ಕೂತಿದ್ರೆ ಸಾಕು, ನನಗೆ ಇಡೀ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗುತ್ತೆ. ಧನ್ಯಾ ಮುಗುಳ್ನಕ್ಕೋ, ಸರ್, ಯಾರಾದರೂ ನೋಡ್ತಾರೆ, ಇದು ಆಫೀಸ್ ಎಂದು ಮೆಲ್ಲಗೆ ನೆನಪಿಸಿದಳು. ಅದ್ವೈತ್, ನೋಡಲಿ ಬಿಡು, ಈ ಕಂಪನಿ ಬಾಸ್ ನಾನು, ನನ್ನ ಬಾಸ್ ನೀನು ಎಂದು ಹೇಳಿ ನಕ್ಕನು. ಆ ಮಾತು ಧನ್ಯಾಳ ಮನಸ್ಸಿಗೆ ಏನೋ ಒಂಥರ ಕಚಗುಳಿ ಕೊಟ್ಟ ಹಾಗಾಯಿತು. ಅಷ್ಟರಲ್ಲಿ ಲೀಲಾ ಕೈಯಲ್ಲಿ ಕಾಫಿ ಟ್ರೇ ಹಿಡಿದು ಒಳಗೆ ಬಂದಳು. ಇಬ್ಬರು ಹತ್ತಿರ ನಿಂತಿರುವುದನ್ನು ಕಂಡು ಅವಳು ಧನ್ಯಾಗೆ ಕಣ್ಣು ಹೊಡೆದು ನಕ್ಕಳು. ಲೀಲಾ, ಸಾರಿ ಸರ್, ನಿಮ್ಮ ಪ್ರೈವೇಟ್ ಮೀಟಿಂಗ್ಗೆ ತೊಂದರೆ ಕೊಟ್ಟೆ ಅನಿಸುತ್ತೆ, ಆದರೆ ಧನ್ಯಾಗೆ ಹಸಿವಾಗಿರಬೇಕು ಅಂತ ಕಾಫಿ ತಂದೆ. ಅದ್ವೈತ್ ಮುಗುಳ್ನಕ್ಕು, ಪರವಾಗಿಲ್ಲ ಲೀಲಾ, ಧನ್ಯಾಗೆ ಮಾತ್ರವಲ್ಲ, ನನಗೂ ಒಂದು ಕಾಫಿ ಕೊಡು ಎಂದನು. ಲೀಲಾ ಕಾಫಿ ಕೊಟ್ಟು ಹೋದ ಮೇಲೆ ಅದ್ವೈತ್ ಮತ್ತು ಧನ್ಯಾ ನಡುವೆ ಒಂದು ಕ್ಷಣ ಮೌನ ಆವರಿಸಿತು. ಆ ಮೌನದಲ್ಲಿ ಪ್ರೀತಿಯ ಸೆಳೆತ ಬಿತ್ತು. ಆದರೆ ಆ ಪ್ರೀತಿಯ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ದಿನಗಳು ಉರುಳಿದವು. ಧನ್ಯಾಳ ರಜೆಯ ಅವಧಿ ಮುಗಿಯುತ್ತಾ ಬಂತು. ಕಾಲೇಜು ಆರಂಭವಾಗಲು ಇನ್ನು ಕೇವಲ 1 ವಾರವಷ್ಟೇ ಬಾಕಿ ಇತ್ತು. ಇತ್ತ ಮನೆಯಲ್ಲಿ ಗಾಯತ್ರಿ, ಗಿರಿಜಮ್ಮ ಮತ್ತು ಶ್ರೇಯ ಒಂದುಗೂಡಿ ದೊಡ್ಡದೊಂದು ಸುನಾಮಿಯನ್ನೇ ಸೃಷ್ಟಿಸಲು ಸಂಚು ರೂಪಿಸಿದ್ದರು. ಅದ್ವೈತ್ನ ಎಚ್ಚರಿಕೆ ಅವರನ್ನು ತಾತ್ಕಾಲಿಕವಾಗಿ ಸುಮ್ಮನಾಗಿಸುತ್ತೆ ಹೊರತು ಅವರೊಳಗಿನ ವಿಷಯವನ್ನಲ್ಲ. ಅವರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರು. ಆ ಸಮಯ ಈಗ ಬಂದಿತ್ತು. ಅವತ್ತು ರಮೇಶ್ ಅವರು ಯಾವುದೋ ಬ್ಯಾಂಕ್ ಕೆಲಸದ ಮೇಲೆ ದೂರದ ಊರಿಗೆ ಹೋಗಿದ್ದರು. ಸಂಜೆ ಸುಮಾರು 6 ಗಂಟೆ. ಧನ್ಯಾ ಆಫೀಸ್ನಿಂದ ಬರಲು ಇನ್ನೂ ಸ್ವಲ್ಪ ಸಮಯವಿತ್ತು. ಗಾಯತ್ರಿ ತನ್ನ ಕೋಣೆಯಿಂದ ಹೊರಬಂದು ಕಲ್ಯಾಣಿಯವರ ಹತ್ತಿರ ಹೋದಳು. ಮೊದಲಿಗಿಂತಲೂ ಹೆಚ್ಚು ಪ್ರೀತಿ ತೋರಿಸುತ್ತಾ ನಡೆಸಿದಳು. ಕಲ್ಯಾಣಿ, ನೋಡು, ನಾವೆಲ್ಲ ಒಂದೇ ಮನೆಯವರು. ಇಷ್ಟು ದಿನ ಜಗಳ ಮಾಡಿದ್ದು ಸಾಕು. ಇವತ್ತು ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಇದೆ. ಬಾ, ಇಬ್ರು ಹೋಗಿ ಬರೋಣ. ಧನ್ಯಾಳ ಭವಿಷ್ಯ ಚೆನ್ನಾಗಿರಲಿ ಅಂತ ಬೇಡಿಕೊಳ್ಳೋಣ ಎಂದಳು ಗಾಯತ್ರಿ. ಪಾಪ, ಕಲ್ಯಾಣಿಯವರು ಗಾಯತ್ರಿಯ ಈ ಬದಲಾವಣೆ ಕಂಡು ನಿಜವೆಂದು ನಂಬಿದರು. ಸರಿ ಅಕ್ಕ, ಧನ್ಯಾ ಬರೋ ಹೊತ್ತಿಗೆ ವಾಪಸ್ ಬರೋಣ ಎಂದು ಅವಳ ಜೊತೆ ಹೊರಟರು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಹೊರ ಬಂದಾಗ ಸಂಜೆಯ ಕೆಂಬೆಳಕು ಆವರಿಸಿತ್ತು. ಗಾಯತ್ರಿ ಅಲ್ಲಿಂದ ಸ್ವಲ್ಪ ದೂರ ಬಂದು ಯಾರಿಗೂ ಕಾಣದಂತೆ ತನ್ನ ಮೊಬೈಲ್ನಿಂದ ಆ ಲಾರಿ ಡ್ರೈವರ್ಗೆ ಕರೆ ಮಾಡಿದಳು. ಹಲೋ, ನಾನು ಹೇಳಿದ ಪ್ಲಾನ್ ರೆಡಿ ಇದೆಯಾ? ಫೋಟೋ ಕಳಿಸಿದ್ದೀನಿ ನೋಡು, ಅದೇ ಹೆಂಗಸು. ಹಣ ಸರಿಯಾಗಿ ತಲುಪುತ್ತೆ. ಸತ್ ಮೇಲೆ ಅದು ಅಪಘಾತ ಅಂತಾನೆ ಅನ್ನಿಸ್ಬೇಕು. ನೀನು ಕುಡಿದು ಗಾಡಿ ಓಡಿಸೋ ಸರಿನಾ ಎಂದು ಪಿಸುಗುಟ್ಟಿದಾಗ ಆ ಕಡೆಯಿಂದ ಓಕೆ ಡೀಲ್ ಎಂಬ ಉತ್ತರ ಬಂತು. ಗಾಯತ್ರಿಯ ಮುಖದಲ್ಲಿ ಕ್ರೂರ ನಗೆಯೊಂದು ಮಿಂಚಿ ಮಾಯವಾಯಿತು. ಕಲ್ಯಾಣಿಯವರಿಗೆ ಇಂದು ಎಲ್ಲಿಲ್ಲದ ಸಂತೋಷ. ಇಷ್ಟು ವರ್ಷಗಳ ಕಾಲ ಸಿಟ್ಟು, ಅವಮಾನ, ಕಿರುಕುಳ ನೀಡಿದ್ದ ಅಕ್ಕ ಇಂದು ಇಷ್ಟು ಮೃದುವಾಗಿ ಮಾತನಾಡುತ್ತಿದ್ದಾರಲ್ಲ. ನಮ್ಮ ಸಂಸಾರಕ್ಕೆ ಕೊನೆಗೂ ಒಳ್ಳೆ ಕಾಲ ಬಂತು ಎಂದು ಭಾವಿಸಿ ದೇವರಿಗೆ ಮನದಲ್ಲೇ ಕೈ ಮುಗಿದರು. ಆದರೆ ಮುಂದಿನ ಕ್ಷಣದಲ್ಲಿ ತಮಗಾಗಿ ಕಾದಿದ್ದ ಕಾಲನ ಕರೆ ಅವರಿಗೆ ಕಿಂಚಿತ್ತೂ ಊಹಿಸಲು ಸಾಧ್ಯವಿರಲಿಲ್ಲ. ದೇವಸ್ಥಾನದ ಹೊರಗಿನ ರಸ್ತೆಯ ಬಳಿ ಬಂದಾಗ ಗಾಯತ್ರಿ ಇದ್ದಕ್ಕಿದ್ದಂತೆ ನಾಟಕವಾಡಿ ನಿಂತಳು. ಅಯ್ಯೋ ಕಲ್ಯಾಣಿ, ನೀನು ರೋಡ್ ದಾಟಿ ಹೋಗಿರೋ. ದೇವಸ್ಥಾನದ ಒಳಗೆ ನಾನು ಪರ್ಸ್ ಬಿಟ್ಟು ಬಂದಿದ್ದೀನಿ, ತಗೋ, ಈಗಲೇ ಬರ್ತೀನಿ ಎಂದು ಹೇಳಿ ಕಲ್ಯಾಣಿಯವರನ್ನು ರಸ್ತೆಯತ್ತ ಕಳುಹಿಸಿ ತಾನು ದೇವಸ್ಥಾನದ ಕಡೆಗೆ ವಾಪಸ್ ಓಡುವಂತೆ ನಟಿಸಿದಳು. ಕಲ್ಯಾಣಿಯವರು ಸರಿ ಅಕ್ಕ ಎನ್ನುತ್ತಾ ಅಕ್ಕ ತನ್ನ ಮೇಲೆ ತೋರುತ್ತಿರುವ ಈ ಹೊಸ ಪ್ರೀತಿಯನ್ನು ನೆನಪಿಸಿಕೊಳ್ಳುತ್ತಾ ಆ ಸಂತೋಷದ ಗುಂಗಿನಲ್ಲೇ ರಸ್ತೆಯತ್ತ ಹೆಜ್ಜೆ ಹಾಕಿದರು. ಮಗಳ ಭವಿಷ್ಯ ಹಸನಾಗುತ್ತಿದೆ ಎಂಬ ನೆಮ್ಮದಿ ಅವರ ಮುಖದಲ್ಲಿತ್ತು. ರಸ್ತೆಯ ಮಧ್ಯಭಾಗಕ್ಕೆ ಅವರು ಬರುತ್ತಿದ್ದಂತೆಯೇ ದೂರದಿಂದ ಅತಿ ವೇಗವಾಗಿ ಕರ್ಕಶ ಶಬ್ದ ಮಾಡುತ್ತಾ ಬಂದ ಆ ಲಾರಿ ನಿಯಂತ್ರಣ ತಪ್ಪಿದಂತೆ ತೂರಾಡುತ್ತಾ ನೇರವಾಗಿ ಕಲ್ಯಾಣಿಯವರ ಹತ್ರ ನುಗ್ಗಿ ಬಂತು. ಕ್ಷಣಾರ್ಧದಲ್ಲೇ ಭೀಕರವಾದ ಶಬ್ದವೊಂದು ಕೇಳಿಸಿತು. ಆ ಲಾರಿ ಕಲ್ಯಾಣಿಯವರಿಗೆ ಗುದ್ದಿ ಅವರ ದೇಹವನ್ನು ರಸ್ತೆಯ ಬದಿಗೆ ಎಸೆದು ನಿಲ್ಲಿಸದೆಯೇ ಅಲ್ಲಿಂದ ಮಿಂಚಿನ ವೇಗದಲ್ಲಿ ಹೊರಟು ಹೋಯಿತು. ರಸ್ತೆಯಲ್ಲಿ ಮೇಲೆ ಕಲ್ಯಾಣಿಯವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಸುತ್ತಲೂ ಇದ್ದ ಜನರು ಗಾಬರಿಯಿಂದ ಓಡಿ ಬಂದರು. ದೂರದಿಂದ ಎಲ್ಲವನ್ನೂ ಗಮನಿಸುತ್ತಿದ್ದ ಗಾಯತ್ರಿ ತನ್ನ ಸಂಚು ಯಶಸ್ವಿಯಾಯಿತೆಂದು ತಿಳಿದು ಮೌನವಾಗಿ ಅಟ್ಟಹಾಸದಿಂದ ನಗುತ್ತಾ ನಂತರ ಜನರಿಗೆ ಸಂಶಯ ಬಾರದಂತೆ ಅಯ್ಯೋ ಕಲ್ಯಾಣಿ, ಏನಾಯ್ತಮ್ಮ ಎಂದು ಕಿರುಚುತ್ತಾ ಓಡಿ ಬರುವ ನಾಟಕವಾಡಿದಳು. ಸಂಜೆಯ ಆ ಶಾಂತ ವಾತಾವರಣದಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಕಲ್ಯಾಣಿಯವರ ಮುಖದಲ್ಲಿ ಇನ್ನೂ ಆ ಸಂತೋಷದ ಲೇಪನವಿತ್ತು. ಅಕ್ಕನ ಮೇಲಿದ್ದ ಆ ನಂಬಿಕೆಯೇ ಇಂದು ಅವರ ಪ್ರಾಣಕ್ಕೆ ಕಂಟಕವಾಗಿತ್ತು. ಆಫೀಸ್ ಮುಗಿಸಿ ಮನೆಗೆ ಹೊರಡಲು ಸಿದ್ಧವಾಗಿದ್ದ ಧನ್ಯಾಳಿಗೆ ಇದ್ದಕ್ಕಿದ್ದಂತೆ ಎದೆಯಲ್ಲಿ ಏನೋ ಆತಂಕ ಶುರುವಾಯಿತು.
ಅಷ್ಟರಲ್ಲೇ ಅವಳ ಫೋನ್ಗೆ ಗಾಯತ್ರಿಯಿಂದ ಕರೆ ಬಂದಿತ್ತು. ಆ ಕಡೆಯಿಂದ ಗಾಯತ್ರಿಯ ಕಿರುಚಾಟ ಕೇಳಿದ ಧನ್ಯಾಳ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿದ್ದಿತ್ತು. ಧನ್ಯಾಳ ಆ ಸ್ಥಿತಿಯನ್ನು ಕಂಡ ಅದ್ವೈತ್ ತಕ್ಷಣ ಅವಳ ಬಳಿ ಓಡಿ ಬಂದ. ಧನ್ಯ, ಏನಾಯ್ತು ಎಂದು ಕೇಳಿದನು. ಧನ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾ, ಸರ್, ಅಮ್ಮನಿಗೆ ಆಕ್ಸಿಡೆಂಟ್ ಆಯ್ತಂತೆ ಎಂದು ಕುಸಿದು ಬಿದ್ದಳು. ಅದ್ವೈತ್ ಕ್ಷಣವೂ ತಡ ಮಾಡದೆ ಧನ್ಯಾಳನ್ನು ಎತ್ತಿಕೊಂಡು ತನ್ನ ಕಾರಿನತ್ತ ಓಡಿದನು. ಅವನ ಕಣ್ಣುಗಳಲ್ಲಿ ಈಗ ಕೇವಲ ಆತಂಕ ಮಾತ್ರವಲ್ಲ, ಈ ಘಟನೆಯ ಹಿಂದೆ ಏನೋ ಕರಾಳ ಸಂಚಿದೆ ಎಂಬ ಅನುಮಾನದ ಕಿಡಿ ಕೂಡ ಇತ್ತು. ಕಲ್ಯಾಣಿಯವರ ಸ್ಥಿತಿ ನೋಡಿ ಧನ್ಯ ಮೌನಕ್ಕೆ ಶರಣಾಗಿದ್ದಳು. ಅವಘಡದ ತೀವ್ರತೆಗೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ಗಂಭೀರವಾದ ಮೆದುಳಿನ ಪೆಟ್ಟಿನಿಂದಾಗಿ ಕೋಮಾಗೆ ಜಾರಿದ್ದರು. ಇದನ್ನು ಕೇಳಿದ ಗಾಯತ್ರಿಗೆ ಒಂದು ಕ್ಷಣ ಎದೆಯಲ್ಲಿ ನಡುಕ ಶುರುವಾಯಿತು. ಸಾಯದೆ ಬದುಕು ಬಿಟ್ಲಲ್ಲ, ಒಂದೊಮ್ಮೆ ಇವಳಿಗೆ ಪ್ರಜ್ಞೆ ಬಂದು ಅಸಲಿ ವಿಷಯ ಬಾಯ್ಬಿಟ್ರೆ ನನ್ನ ಕತೆ ಏನು ಎಂಬ ಆತಂಕ ಅವಳನ್ನು ಕಾಡತೊಡಗಿತು. ಆದರೆ ಮನೆಯಲ್ಲಿ ಶ್ರೇಯಾ ಮತ್ತು ಗಿರಿಜಮ್ಮ ಮಾತ್ರ ತಮ್ಮ ದಾರಿಗೆ ಅಡ್ಡವಾಗಿದ್ದ ಕಲ್ಯಾಣಿ ಈಗ ಹಾಸಿಗೆ ಹಿಡಿದಿದ್ದಾಳೆ ಎಂದು ಮನದಲ್ಲೇ ನಗು ಬೀರಿದರು. ಊರಿನಿಂದ ವಿಷಯ ತಿಳಿದು ಓಡೋಡಿ ಬಂದ ರಮೇಶ್ ಅವರು ಹೆಂಡತಿಯ ಸ್ಥಿತಿ ನೋಡಿ ಆಸ್ಪತ್ರೆಯಲ್ಲಿ ಕುಸಿದು ಬಿದ್ದಿದ್ದರು. ಧನ್ಯಾಳನ್ನು ಸಮಾಧಾನ ಪಡಿಸಲು ಅವರ ಬಳಿಯೂ ಶಕ್ತಿ ಇರಲಿಲ್ಲ. ಅದ್ವೈತ್ ತಕ್ಷಣ ಕಾರ್ಯಪ್ರವೃತ್ತನಾದನು. ಕಲ್ಯಾಣಿಯವರನ್ನು ಅತ್ಯಾಧುನಿಕ ಸೌಲಭ್ಯವಿರುವ ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿ ಅತ್ಯುತ್ತಮ ಚಿಕಿತ್ಸೆ ಕೊಡಿಸಲು ವ್ಯವಸ್ಥೆ ಮಾಡಿದನು. ಅಳುತ್ತಿದ್ದ ಧನ್ಯಾಳನ್ನು ಸಮಾಧಾನ ಪಡಿಸಲು ಅವಳ ಆತ್ಮೀಯ ಗೆಳತಿ ಲೀಲಾವನ್ನು ಆಸ್ಪತ್ರೆಗೆ ಕರೆದನು. ಇತ್ತ ಲಾರಿ ಡ್ರೈವರ್ನ ಪತ್ತೆ ಹಚ್ಚಲು ಅದ್ವೈತ್ ತನ್ನ ಕಡೆಯವರನ್ನು ಕಳುಹಿಸಿದಾಗ ಆತ ಈಗಾಗಲೇ ಊರು ಬಿಟ್ಟು ಪರಾರಿಯಾಗಿರುವ ವಿಷಯ ತಿಳಿಯಿತು. ಸದ್ಯಕ್ಕೆ ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಅದ್ವೈತ್ ಶಾಂತನಾದರೂ ಅವನ ಕಣ್ಣುಗಳು ಸುಮ್ಮನಿರಲಿಲ್ಲ. ಈ ಅಪಘಾತದ ಹಿಂದೆ ಗಾಯತ್ರಿಯ ಕೈವಾಡವಿರಬಹುದೇ ಎಂಬ ಅನುಮಾನ ಅವನ ಮನಸ್ಸಿನಲ್ಲೇ ಬಲವಾಗಿ ಬೇರೂರಿತು. ಆಸ್ಪತ್ರೆಯ ಆ ತಣ್ಣನೆಯ ವಾತಾವರಣದಲ್ಲಿ ಧನ್ಯ ಒಂದು ಜಡವಸ್ತುವಿನಂತೆ ಕುಳಿತಿದ್ದಳು. ಅದ್ವೈತ್ ಎಷ್ಟು ಸಮಾಧಾನ ಪಡಿಸಿದರೂ, ಲೀಲಾ ಎಷ್ಟೇ ಹಠ ಮಾಡಿ ಊಟ ಮಾಡಿಸಲು ಪ್ರಯತ್ನಿಸಿದರೋ ಧನ್ಯ ಮಾತ್ರ ಅಲ್ಲಿಂದ ಒಂದು ಇಂಚು ಕದಲಿಲ್ಲ. ಅವಳ ಕಣ್ಣುಗಳು ಐಸಿಯು ಗಾಜಿನ ಕಿಟಕಿಯ ಆಚೆ ಮಲಗಿದ್ದ ಅಮ್ಮನನ್ನೇ ದಿಟ್ಟಿಸುತ್ತಿದ್ದವು. ಆ ಯಂತ್ರಗಳ ಶಬ್ದ, ಆ ಬಿಳಿ ಬೆಡ್ಶೀಟ್ ಎಲ್ಲವೂ ಅವಳನ್ನು ನಡುಗಿಸುತ್ತಿತ್ತು. ಗಾಜಿನ ಕಿಟಕಿಯ ಮೇಲೆ ಕೈ ಇಟ್ಟು ಅಮ್ಮನನ್ನು ನೋಡುತ್ತಿದ್ದ ಧನ್ಯಾಳ ಮನಸ್ಸು ಒಮ್ಮೆಲೆ 10 ವರ್ಷಗಳ ಹಿಂದಿನ ನೆನಪಿಗೆ ಜಾರಿತು. ಅಂದು ಧನ್ಯಾಳಿಗೆ ಕೇವಲ 9 ಅಥವಾ 10 ವರ್ಷ. ಆ ಹಳೆಯ ಮನೆಯಲ್ಲಿ ಮಳೆ ಸುರಿಯುತ್ತಿತ್ತು. ಧನ್ಯಾಳಿಗೆ ಅಂದು ವಿಪರೀತ ಜ್ವರ ಬಂದಿತ್ತು. ಚಳಿಯಿಂದ ನಡುಗುತ್ತಿದ್ದ ಮಗಳನ್ನು ನೋಡಿ ಕಲ್ಯಾಣಿಯವರ ಕಣ್ಣಲ್ಲಿ ನೀರು ತುಂಬಿತ್ತು. ರಮೇಶ್ ಅವರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದರು. ಮನೆಯಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಬೇಕೆಂದೇ ಗಾಯತ್ರಿ ಅವರು ಕರೆಂಟ್ ಕಟ್ ಮಾಡಿ ತಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದರು, ತಾಯಿ ಮಗಳನ್ನು ಬಿಟ್ಟು. ಕಲ್ಯಾಣಿಯವರು ಒಂದು ಸಣ್ಣ ಸೀಮೆ ಎಣ್ಣೆ ದೀಪದ ಬೆಳಕಿನಲ್ಲಿ ಕಲ್ಯಾಣಿಯವರು ಇಡೀ ರಾತ್ರಿ ಮಗಳ ಪಕ್ಕದಲ್ಲೇ ಕುಳಿತಿದ್ದರು. ಮಗಳ ಹಣೆಯ ಮೇಲೆ ತಣ್ಣೀರಿನ ಪಟ್ಟಿಯನ್ನು ಇಡುತ್ತಾ, ಧನ್ಯ ಮಗಳೇ, ಏನೂ ಆಗಲ್ಲ ಅಮ್ಮ, ನಾನು ಇಲ್ಲೇ ಇದ್ದೀನಿ ಅಲ್ವಾ ಎಂದು ಸಮಾಧಾನ ಪಡಿಸುತ್ತಿದ್ದರು. ನೋವಿನಿಂದ ಧನ್ಯ ಅಮ್ಮನ ಸೀರೆಯ ಸೆರಗನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅಮ್ಮ, ನನಗೆ ತುಂಬ ಭಯ ಆಗ್ತಿದೆ, ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಳುತ್ತಿದ್ದಳು. ಆಗ ಕಲ್ಯಾಣಿಯವರು ಮಗಳನ್ನು ಎದೆಗೆ ಹಚ್ಚಿಕೊಂಡು, ನೋಡು ಪುಟ್ಟಿ, ನೀನು ನನ್ನ ಪ್ರಾಣ. ಈ ಅಮ್ಮನ ಉಸಿರು ಇರೋವರೆಗೂ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಾವಿಬ್ಬರೂ ಒಂದೇ ಜೀವ, 2 ದೇಹ ಅಷ್ಟೇ. ನೀನು ಬೇಗ ಗುಣವಾಗು, ನಾಳೆ ನಿನಗೆ ಇಷ್ಟವಾದ ಅಕ್ಕಿ ರೊಟ್ಟಿ ಮಾಡಿ ಕೊಡ್ತೀನಿ ಎಂದು ಹಾಡುತ್ತಾ ಮಗಳ ಹಣೆಗೆ ಮುತ್ತಿಟ್ಟು ನಿದ್ರೆ ಮಾಡಿಸುತ್ತಿದ್ದರು. ಬೆಳಿಗ್ಗೆ ಧನ್ಯ ಕಣ್ಣು ಬಿಟ್ಟಾಗ ಜ್ವರ ಹಿಡಿದಿತ್ತು. ಆದರೆ ಅಮ್ಮ ಮಾತ್ರ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೇ ಕುಳಿತಲ್ಲೇ ನಿದ್ದೆ ಹೋಗಿದ್ದರು. ಅಮ್ಮನ ಆ ಮಮತೆ, ಆ ಸ್ಪರ್ಶವೇ ಧನ್ಯಾಳಿಗೆ ಅಂದು ದೊಡ್ಡ ಔಷಧಿಯಾಗಿತ್ತು. ನೆನಪುಗಳಿಂದ ಹೊರಬಂದ ಧನ್ಯಾಳ ಕಣ್ಣಿನಿಂದ ಹನಿಗಳು ಉದುರಿ ಆ ಗಾಜಿನ ಮೇಲೆ ಬಿದ್ದವು. ಅಂದು ಜ್ವರ ಬಂದಾಗ ನನ್ನನ್ನು ಕಾಯಲು ಅಮ್ಮ ಎಚ್ಚರವಿದ್ದಳು. ಆದರೆ ಇಂದು ಅಮ್ಮನ ಅಸಹಾಯಕಳಾಗಿ ಮಲಗಿದ್ದಾಳೆ. ನಾನು ಕಾಯುತ್ತಿದ್ದರೂ ಅವಳು ಕಣ್ಣು ಬಿಡುತ್ತಿಲ್ಲ ಎಂಬ ನೋವು ಧನ್ಯಾಳನ್ನು ಸುಡುತ್ತಿತ್ತು. ಅವಳು ಮೆಲ್ಲಗೆ ಪಿಸುಗುಟ್ಟಿದಳು, ಅಮ್ಮ, ಅವತ್ತು ನೀನು ಹೇಳಿದ್ದೆ ಅಲ್ವಾ, ನಾನು ಒಂದೇ ಜೀವ ಅಂತ. ಈಗ ನೋಡು, ನೀನು ಕಣ್ಣು ಮುಚ್ಚಿದ್ರೆ ನನ್ನ ಉಸಿರು ಕೂಡ ಕಷ್ಟ ಆಗ್ತಿದೆ. ಪ್ಲೀಸ್ ಅಮ್ಮ, ಎದ್ದು ಬಾ. ನಿನಗೆ ಇಷ್ಟವಾದ ಅಕ್ಕಿ ರೊಟ್ಟಿ ಈ ಸಲ ನಾನೇ ಮಾಡಿಕೊಡ್ತೀನಿ. ಒಂದು ಸಲ ಕಣ್ಣು ಬಿಡಮ್ಮ. ದೂರದಲ್ಲಿ ನಿಂತು ಧನ್ಯಾಳ ಆ ಆಕ್ರಂದನ ನೋಡುತ್ತಿದ್ದ ಅದ್ವೈತ್ನ ಕಣ್ಣುಗಳು ತೇವವಾಗಿದ್ದವು. ಜಗತ್ತನ್ನೇ ಗೆಲ್ಲಬಲ್ಲ ಅಧಿಕಾರವಿದ್ದರೂ ಮಗಳ ಈ ಮಮತೆಯ ಎದುರು ತಾನು ಸೋತು ಹೋಗಿದ್ದೇನೆ ಎಂಬ ಭಾವ ಅವನದಾಗಿತ್ತು. ಲೀಲಾ ಧನ್ಯಾಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನಿಸಲು ಪ್ರಯತ್ನಿಸಿದಳು. ಆದರೆ ಧನ್ಯ ಮಾತ್ರ ಅಮ್ಮನ ಸೀರೆಯ ಸೆರಗನ್ನು ಹಿಡಿದುಕೊಳ್ಳಲು ಹಾತೊರೆಯುತ್ತಿದ್ದ ಆ ಹಳೆಯ ಮಗುವಾಗಿಯೇ ಅಲ್ಲಿ ನಿಂತಿದ್ದಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮಗೆ
ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಚ್ಚಿನ ಪುಟಗಳಿಗಾಗಿ ನಮಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.